ಪ್ರಿಯ ವೀಕ್ಷಕರು, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಅಜ್ಜಿನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಎಲ್ಲ ಪಿಂಜಾರ್ ನದಾಫ್ ಸಮುದಾಯದ ಸಂಘಟನೆ ವತಿಯಿಂದ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು. ನದಾಫ್ ಪಿಂಜಾರ್ ನಿಗಮಕ್ಕೆ ಅನುದಾನವನ್ನು ನೀಡುವಂತಹ ಒಂದು ಆಗ್ರಹವನ್ನು ಮಾಡಿದರು. ಒಂದು ಸಂದರ್ಭದಲ್ಲಿ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರಾದಂತಹ ಪಿ ಶರೀಫ್ ಸಾಬ್, ಅಧ್ಯಕ್ಷರಾದಂತಹ ಕೊಂಬಳಿ ಹುಸೇನ್ ಸಾಬ್, ಇಟಗಿ ಪಿ ಜಮಾಲ್ ಸಾಬ್ ಹೊಳಲು, ಸಹ ಕಾರ್ಯದರ್ಶಿಗಳಾದಂಥ ಪಿ ಯಮ್ನೂರ್ ಸಾಬ್, ಹಿರೇಕೊಳಚಿ ಪಿ ಫೈಜುಲ್ಲಾ ಸಾಬ್ ಉತ್ತಂಗಿ ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬಳಿಗಾರ್ ಫಕ್ರುದ್ದೀನ್ ಕೂಡ ಉಪಸ್ಥಿತರಿದ್ದರು. ನಿಗಮಕ್ಕೆ ಅನುದಾನವನ್ನು ನೀಡಬೇಕು, ನಮ್ಮ ನಿಗಮಕ್ಕೆ ಸರ್ಕಾರ ಹಣವನ್ನು ಹಾಕಬೇಕು ಎನ್ನುವಂತಹದ್ದು ಇವರ ಒಂದು ಒತ್ತಾಯ ಆಗಿತ್ತು. ನದಾಫ್ ಪಿಂಜಾರ್ ನಿಗಮ ಏನು ಸ್ಥಾಪನೆಯಾಗಿದೆ, ಆ ನಿಗಮಕ್ಕೆ ಅನುದಾನವನ್ನು ನೀಡಿ ಎನ್ನುವಂತಹದ್ದು ಇವರ ಆಗ್ರಹವಾಗಿತ್ತು. ರಾಜ್ಯದಾದ್ಯಂತ ಏಕಕಾಲದಲ್ಲಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸಂಘಟನೆಯಿಂದ ಆಯೋಜನೆಗೊಳಿಸಲಾಗಿತ್ತು. ಆ ಕಾರಣಕ್ಕಾಗಿಯೇ ತಹಸೀಲ್ದಾರರಾದಂತಹ ಡೆಪ್ಯೂಟಿ ತಹಸೀಲ್ದಾರ್ ಕ್ರೇಟು ತಹಸೀಲ್ದಾರರಾದಂತಹ ಮಲ್ಲಿಕಾರ್ಜುನ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನದಾಫ್ ಪಿಂಜಾರ್ ಸಂಘದಿಂದ ರಾಜ್ಯದಲ್ಲಿ 22ರಿಂದ 25 ಲಕ್ಷದಷ್ಟು ಜನಸಂಖ್ಯೆ ಇದ್ದೀವಿ. ನಮಗೆ ನಿಗಮ ಸ್ಥಾಪನೆಯಾಗಿದೆ, ಆದರೆ ನಮ್ಮ ನಿಗಮದಲ್ಲಿ ಹಣ ಇಲ್ಲ. ನಮ್ಮ ಯಾವುದೇ ಸಮುದಾಯದ ಅಭಿವೃದ್ಧಿ ಕೆಲಸಗಳು ಆಗುತ್ತಾ ಇಲ್ಲ ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಿಂಜಾರ್ ನದಾಫ್ ಸಂಘದವರು. ಮುಸ್ಲಿಂ ಅಲ್ಪಸಂಖ್ಯಾತರ ನಿಗಮದಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂತಹ ನಿರ್ದೇಶನ ಇದ್ದಾಗಲೂ ಕೂಡ ಆ ಒಂದು ಏನು ಮುಸ್ಲಿಂ ಅಲ್ಪಸಂಖ್ಯಾತರ ನಿಗಮ ಇದೆ, ಆ ನಿಗಮದಿಂದ ನಮಗೆ ಯಾವುದೇ ಸೌಲಭ್ಯಗಳು ಸಿಗಲಿಲ್ಲ, ಸೌಲಭ್ಯಗಳಿಂದ ವಂಚಿತರಾದ್ವಿ. ಆ ಕಾರಣಕ್ಕಾಗಿಯೇ ನಮಗೆ ಪ್ರತ್ಯೇಕ ನಿಗಮವನ್ನು 2023ರಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ದುಡ್ಡು ಹಾಕಿಲ್ಲ, ದುಡ್ಡನ್ನು ಮೀಸಲಿರಿಸಿಲ್ಲ, ಹಣವನ್ನು ಮೀಸಲಿರಿಸಿಲ್ಲ. ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಕೂಡ ದೊರೀತಾ ಇಲ್ಲ ಎನ್ನುವಂತಹದ್ದು ಈ ಒಂದು ಸಮುದಾಯದ ಆಕ್ರೋಶ. ಕೇವಲ ನದಾಫ್ ಪಿಂಜಾರ್ ಸಮುದಾಯದ ಆಕ್ರೋಶ ಅಲ್ಲ, ಇದು ಕುಂಬಾರ ಸಮುದಾಯದ ನಿಗಮವನ್ನು ಕೂಡ ಘೋಷಣೆ ಮಾಡಲಾಯಿತು. ಆರೈಡಿಗ ಸಮುದಾಯದ ನಾರಾಯಣ ಗುರು ನಿಗಮವನ್ನು ಕೂಡ ಘೋಷಣೆ ಮಾಡಲಾಯಿತು, ಸ್ಥಾಪಿಸಲಾಯಿತು. ಆದರೆ ಸರ್ಕಾರ ಅನುದಾನವನ್ನು ಮಾತ್ರ ನೀಡಿಲ್ಲ. ಕೇವಲ ಖಾಲಿ ಪಾತ್ರೆಗಳನ್ನು ಕೈಗೆ ಕೊಟ್ಟು ನೀವೇ ತುಂಬಿಸಿಕೊಳ್ಳಿ ಎನ್ನುವಂತಹ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾ ಇದೆ ಸರ್ಕಾರ. ವಿದ್ಯಾರ್ಥಿಗಳಿಗೆ, ಕರಕುಶಲ ಕರ್ಮಿಗಳಿಗೆ ಉದ್ಯೋಗಕ್ಕೆ ಅವಕಾಶ ಬೇಕಾಗಿದೆ. ಅವಕಾಶದಿಂದ ವಂಚಿತರಾಗಿದ್ದರೆ ಸರ್ಕಾರ ಎಚ್ಚೆತ್ತುಕೊಡಬೇಕು. ಇದೀಗ ಕುಂಬಾರ ನದಾಫ ಇಂತಹ ಸಮಾಜದ ಅಲ್ಪಸಂಖ್ಯಾತರಿಗೆ, ಅಲ್ಪ ಜನಸಂಖ್ಯೆಯುಳ್ಳವರಿಗೆ ಸರ್ಕಾರದ ನೆರವು ಅಗತ್ಯ, ಅತ್ಯಗತ್ಯ. ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವತ್ತೂ ಕೂಡ ವಂಚನೆ ಆಗೋದಿಲ್ಲ, ಮೋಸ ಆಗೋದಿಲ್ಲ, ಅನ್ಯಾಯ ಆಗೋದಿಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೆ ಎನ್ನುವಂತಹ ಒಂದು ಭರವಸೆ ಇತ್ತು. ಆದರೆ ಆ ಭರವಸೆ ಯಾಕೋ ಹುಸಿಯಾಗ್ತಾ ಇದೆ. ಈ ಬಾರಿ ಸಿದ್ದರಾಮಯ್ಯನವರ ಆಡಳಿತ ಹಿಂದುಳಿದ ವರ್ಗವನ್ನು, ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಎಲ್ಲ ನಂಬಿದಂತಹ ಎಲ್ಲ ವರ್ಗಗಳನ್ನು ಕೂಡ ನಿರಾಶೆಗೊಳಿಸ್ತಾ ಇದೆ ಸಿದ್ದರಾಮಯ್ಯನವರ ಆಡಳಿತ. ಯಾವಾಗ ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಜಾರಿಗೊಂಡವು, ಆವತ್ತು ಸರ್ಕಾರದ ಖಜಾನೆ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ
ನಿರ್ಮಾಣ ಆಯಿತು, ಅದೇನೋ ಗೊತ್ತಿಲ್ಲ, ಆದರೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಸರ್ಕಾರ ಸಿದ್ದರಾಮಯ್ಯನವರು ಮಾಡಬೇಕಾಗಿದೆ.